ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 29/1/2026ರಲ್ಲಿ ಎಕ್ಸಾಮ್ ನಡೆಯುವ ಎಕನಾಮಿಕ್ಸ್ ಕ್ವಶನ್ ಪೇಪರ್ ನೋಡ್ರಿ. ಫಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಕೀ ಆನ್ಸರ್ ನೋಡ್ನು ವೆರಿ ವೆರಿ ಇಂಪಾರ್ಟೆಂಟ. ಮಾದರಿ ಪ್ರಶ್ನೆ ಪತ್ರಿಕೆ 3 ನಾವು ಡಿಸ್ಕಷನ್ ಮಾಡಿದ್ದೀವಿ. ಈಗ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ರಿ. ಅವು ಮಾದರಿಯ 3 ಪ್ರಶ್ನೆ ಉತ್ತರಗಳನ್ನು ಅಲ್ಲಿ ನೋಡಿ. ಅವು ನಿಮಗೆ PDF ಬೇಕಾದ್ರೆ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟೀನಿ, ಆ ಲಿಂಕ್ ಕ್ಲಿಕ್ ಮಾಡ್ರೆ ಬಂದು ಟೆಲಿಗ್ರಾಮ್ ಜಾಯ್ನ್ ಆಕತ್ರಿ. ಜಾಯ್ನಿಗೆ ಅಲ್ಲಿ ನೋಟ್ಸ್ ಅದಾವ, ನೀವು ಡೌನ್ ಮಾಡ್ಕೋಬೇಕು. ನೋಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅದರೊಳಗೆ ಅದಾವ, ನೀವು ಓದ್ಕೋಬೇಕು. ಇವತ್ತು ಸೆಕೆಂಡ್ PUC ಎಕನಾಮಿಕ್ಸ್ ಪ್ರಿಪ್ರೇಟರಿ 1 ಕೀ ಆನ್ಸರ್ ನೋಡಿ ಮಾತ್ರಿ. ಯಾವ ಇಂಪಾರ್ಟೆಂಟ್ ಕ್ವಶನ್ ಅದಾವೆ ಎಂಬುದನ್ನು ನೀವು ನೋಡ್ಕೊರಿ. ಈಗ ಕೀ ಆನ್ಸರ್ಗಳನ್ನು ನೋಡಿ. ಫಸ್ಟ್ ಇಲ್ಲಿ ಭಾಗ ಎ ಒಳಗೆ 5 ಕ್ವಶನ್ ಇರ್ತಾವ್ರಿ. ಈ 5 ಕ್ವಶನ್ ಮತ್ತು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಇಲ್ಲಿ 1 ಅಂಕದ ಪ್ರಶ್ನೆಗಳ 5, ತದನಂತರ 5ರೊಳಗೆ 6 ಪ್ರಶ್ನೆಗಳನ್ನು ಇಲ್ಲಿ 6 ಪ್ರಶ್ನೆ 2 ಅಂಕದ 6 ಪ್ರಶ್ನೆಗಳು ಇರ್ತಾವೆ. ತದನಂತರ 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಪ್ರಶ್ನೆಗಳನ್ನು ನೋಡ್ರಿ. ಆನ್ಸರ್ಗಳನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ. ಪ್ರತಿಯೊಂದಕ್ಕೂ ಆನ್ಸರ್ ಇದಾವ್ರಿ. ಕ್ವಶನ್ ಇದಾವಂದ್ರೆ ಅವಕ್ಕೂ ಪ್ರತಿಯೊಂದನ್ನು ಆನ್ಸರ್ಗಳ ಎಕ್ಸ್ಪ್ಲೇನ್ ಇದಾವ. ನೀವು ಸರಿಯಾಗಿ ಕ್ವಶನ್ಗಳನ್ನು ಅರ್ಥ ಮಾಡ್ಕೊಂಡು ಉತ್ತರಗಳನ್ನು ಬರಿಬೇಕ್ರಿ. ಇಲ್ಲಿ ಆನ್ಸರ್ಗಳನ್ನು ನಾನು ತೋರಿಸ್ತೀನಿ ಬರ್ರಿ. ಇಲ್ಲ ನೋಡ್ರಿ, 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು. ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಫಸ್ಟದ್ರಿವ ನೀವು ನೋಡ್ಕೊರಿ. ಯಾವ್ಯಾವ ಆನ್ಸರ್ ಹಾಕಿರಿ, ಏನು ಹಾಕಿರಿ ಎಂಬುದನ್ನು ಕರೆಕ್ಟಾಗಿ ನೋಡ್ಕೋದಾದ್ರೆ ನೀವು ಈ ಎಕ್ಸಾಮ್ ಒಳಗೆ ಎಲ್ಲಿ ತಪ್ಪು ಮಾಡಿರಿ ಎಂಬುದನ್ನು ನಿಮಗೆ ಗೊತ್ತಾದ್ರೆ ಸೆಕೆಂಡ್ ಎಕ್ಸಾಮ್ದಾಗ ಪೂರ್ವ ಸಿದ್ಧತಾ ಪರೀಕ್ಷೆ 2ನ್ನ ನೀವು ತಪ್ಪು ಮಾಡೋಕೆ ಯಾವತ್ತೂ ಹೋಗಂಗಿಲ್ಲ ರೀ. ತಪ್ಪು ಎಲ್ಲಿ ಮಾಡಿದ್ದಾರೆ ಮನುಷ್ಯ ಒಂದು ಸಲ ತಪ್ಪು ಮಾಡ್ತಾರೆ, ಒಳ್ಳೆಯ ತಪ್ಪು ಮಾಡ್ರೆ ಮನುಷ್ಯ ಅಲ್ರಿ ಅದು. ತದನಂತರ ಭಾಗ ಎ ಒಳಗೆ ರೀ ಸರಿಯಾದ ಉತ್ತರಗಳನ್ನ ಆರಿಸಿ ಬರೆಯಿರಿ. ಫಸ್ಟ್ ಒನ್ ರೀ ಎ ಆನ್ಸರ್. ಅಲ್ಲಿ ಕ್ವಶನ್ಗಳನ್ನು ಮೇಲೆ ನೋಡಿದ್ರಿ, ಅವು ತಕ್ಕಂಗೆ ಆನ್ಸರ್ ಅದಾವ. ಎ ಮೂಲಕ್ಕೆ ಪಿನ ಮಧ್ಯವಾಗಿರ್ತದೆ. ಸೆಕೆಂಡ್ ಒನ್ ಕಿವ್ ಈಕ್ವಲ್ ಟು ಎಫ್ ಬ್ರಾಕೆಟ್ L, ಕೆ ಬ್ರಾಕೆಟ್ ಕ್ಲೋಸ್. ಥರ್ಡ್ ಒನ್ ಬಿ ₹800 ಆಗಿರ್ತದೆ. 4 ಎ 1935 ಆಗಿರ್ತದೆ. 5 ಬಿ 0 ಮತ್ತು 1 ಆಗಿರ್ತದೆ. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಕೇಳ್ಯಾರ. ಇಲ್ಲಿ ಸಂಪನ್ಮೂಲಗಳ ಕೊರತೆ ಆಯ್ಕೆ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ತದನಂತರ 7 2 ವೈಯಕ್ತಿಕ ಬೇಡಿಕೆಯ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಎನ್ನುತ್ತೇವೆ. ತದನಂತರ 8 ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರ್ತಾರೆ. ತದನಂತರ 9 ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯ ಆಧಾರದ ಮೇಲೆ ಏನಾಗಿರ್ತದೆ ಅಂದ್ರೆ ಡ್ಯಾಶ್ ಕೊಟ್ಟಾರೆ. ಇಲ್ಲಿ ಮೌಲ್ಯವರ್ಧನೆ ಎಂದು ಕರೀತಾರೆ. 10 ತಪ್ಪು ಮತ್ತು ಲೋಪಗಳು. ಇಲ್ಲಿ ತಪ್ಪು ಮತ್ತು ಡ್ಯಾಶ್ ಕೊಟ್ಟಾರ. ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಯಾವಂದ್ರೆ ಲೋಪಗಳು ಎಂಬುದನ್ನು ನೋಡ್ಬೋದು. ತದನಂತರ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯೋಳಗೆ ಏರಾಪಿರ ಕೊಟ್ಟಿರ್ತಾರೆ. ಇಲ್ಲಿ ಆನ್ಸರ್ಗಳನ್ನು ನಾವು ಸರಿಯಾಗಿ ಕೊಟ್ಟಿದ್ದು ನೋಡ್ಕೊರಿ. ಫಸ್ಟ್ ಒನ್ ಎ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರಾಗಿರ್ತದೆ. ಬಿ ಸಾಮಾನ್ಯ ಲಾಭ ಶೂನ್ಯವಾಗಿರ್ತದೆ. ತದನಂತರ ಸಿ ಶ್ರಮ ಕೂಲಿಯಾಗಿರ್ತದೆ. ಕಚ್ಚಾ ಸರಕು ಮಧ್ಯವರ್ತಿಗಳ ಮಧ್ಯಂತರ ಸರಕಾಗಿರ್ತದೆ. ತದನಂತರ ಈ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಆಗಿರ್ತದೆ. ತದನಂತರ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಉತ್ಪಾದನೆ ಅರ್ಥ ಬರೀರಿ ಅಂತ ಕೇಳ್ಯಾರ. ಉತ್ಪಾದನೆ ಅರ್ಥನ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎನ್ನುವರು. ಅಲ್ಲಿ ಉತ್ಪಾದನೆ ಅಗತ್ಯವಾದ ವಸ್ತು ಅಥವಾ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಗೆ ಉತ್ಪಾದನೆ ಎನ್ನುವರು. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವಾಗಿ ಮಾಡುವುದೇ ಉತ್ಪಾದನೆ ಎನ್ನುವರು. ತದನಂತರ 13 ತಂತ್ರಜ್ಞಾನದ ಪ್ರಗತಿಯ ಪೂರೈಕೆ ರೇಖೆ ಎಕಡಿ ಪಲ್ಲಟ ಆಗಿರ್ತದೆ. ಬಲಕ್ಕೆ ಪಲ್ಲಟವಾಗಿರ್ತದೆ, ಬ್ರಾಕೆಟ್ ಕೆಳಗೆ ಪಲ್ಲಟವಾಗಿರ್ತದೆ. ಅದೇ ರೀತಿ ಆ್ಯಡಮ್ ಸ್ಮಿತ್ ಅವರದ ಇದನ್ನು ಬರೀ ಅಂತ ಹೇಳ್ರಿ ಕೃತಿ ದ ವೆಲ್ತ್ ಆಫ್ ನೇಷನ್ ಆಗಿರ್ತದೆ. ತದನಂತರ 15 ಡಿಜಿಟಲ್ ಪಾವತಿಯ ಉದಾಹರಣೆ ಗೂಗಲ್ ಪೇ, ಫೋನ್ಪೇ ಆ್ಯಂಡ್ UPI. ನಿಮ್ಗೆ ಗೊತ್ತದವ್ರಿ, ದಿನ ಅದರೊಳಗೆ ಇರ್ತೀರಿ ಟೆಕ್ನಾಲಜಿ ಒಳಗೆ. 16 GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅಂದ್ರೆ
ಸರಕು ಮತ್ತು ಸೇವೆಗಳ ತೆರಿಗೆ ಇರ್ತದೆ. ಅದೇ ರೀತಿ ಭಾಗ ಬಿ ಒಳಗೆ ರೀ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಹೊಂದಿಸಿ ಬರೀ ಇದನ್ನು ಕೇಳ್ರಿ. ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಫಸ್ಟ್ ಒನ್, ಇದು ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಯನ್ನು ಅಧ್ಯಯನ ಮಾಡ್ತದೆ. ತದನಂತರ ಸಮಗ್ರ ಅರ್ಥಶಾಸ್ತ್ರ ಒಳಗೆ ಫಸ್ಟ್ ಒನ್ ರೀ, ಇದು ಒಟ್ಟಾರೆ ಆರ್ಥಿಕತೆಯ ಕಾರ್ಯವನ್ನು ನಿರ್ವಹಿಸ್ತದೆ, ಅಧ್ಯಯನ ಮಾಡ್ತದೆ. ತದನಂತರ ಇಲ್ಲಿ ಭಾಗವಂಶ ಸಮತೋಲನದಲ್ಲಿ ವಿಶ್ಲೇಷಣೆ ಬಳಸಲಾಗುತ್ತದೆ. ಇಲ್ಲಿ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯನ್ನು ಬಳಸಲಾಗುತ್ತದೆ. ಕೆಳದರ್ಜೆಯ ಸರಕುಗಳ ಕೇಳ್ರಿ. ಕೆಳದರ್ಜೆಯ ಸರಕುಗಳ ಅನುಭೋಗ್ಯ ಆದಾಯ ಹೆಚ್ಚಾದಂತೆ ಯಾವ ಸರಕಿನ ಬೇಡಿಕೆಯನ್ನು ಕಡಿಮೆಯಾಗುತ್ತದೆಯೋ ಅವು ಕೆಳದರ್ಜೆ ಸರಕಾಗಿರ್ತಾವ. ಮತ್ತು ರಾಗಿ, ನವಣೆ, ಸಜ್ಜೆ, ಆರ್ಕ್ ಇತ್ಯಾದಿಗಳನ್ನು ನೋಡ್ಬೋದು. ಇಲ್ಲಿ 3 ಪ್ರತಿಫಲನ ನಿಯಮಗಳನ್ನು ಬರೀರಿ ಅಂತ ಹೇಳ್ಯಾರ. ಯಾವುದಂದ್ರೆ ಏರಿಕೆ ಪ್ರತಿಫಲನ, ಸೆಕೆಂಡ್ ಒನ್ ಸ್ಥಿರ ಪ್ರತಿಫಲನಗಳು, ಥರ್ಡ್ ಒನ್ ಇಳಿಕೆಯ ಪ್ರತಿಫಲನಗಳು. ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಆನ್ಸರ್ಗಳನ್ನು ಇಲ್ಲಿ ಸಿಗ್ತಾವ. ನೀವು ಸರಿಯಾಗಿ ಓದ್ಕೋಬೇಕು. ಎಕ್ಸಾಮ್ದಾಗ ಚಲೋ ಮಾರ್ಕ್ಸ್ ತೊಗೋಬೇಕು. ಆಲ್ ದ ಬೆಸ್ಟ್. ನೀವು ಚಲೋ ತಂಗ ಎಕ್ಸಾಮ್ ಬರೀರಿ. ಈ PDF ಅವೈಲೇಬಲ್ ಅದ ನಮ್ಮ ಟೆಲಿಗ್ರಾಮ್ ಲಿಂಕ್ ಒಳಗೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡಿರಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಸಹಾಯವಾಗ್ತದೆ. ಎಕ್ಸಾಮ್ಗೆ ಯಾವ ರೀತಿ ಬರೀಬೇಕು, ಯಾವ ಆನ್ಸರ್ಗಳನ್ನು ನಾವು ನೀಡಬೇಕೆಂಬುದನ್ನು ನಿಮಗೂ ಗೊತ್ತಾಗ್ತದೆ. ಪ್ರತಿಯೊಂದು ಆನ್ಸರ್ಗಳನ್ನು ಇಲ್ಲಿ ಕೊಡಲಾಗಿದೆ. ಕ್ವಶನ್ ಮತ್ತು ಆನ್ಸರ್ಗಳನ್ನು ನೀವು ಅವನ್ನು ನೋಡಿಕೊಂಡು ನೀವು ಎಲ್ಲಿ ತಪ್ಪು ಮಾಡಿರ್ತಾರೆ ಅವನ್ನ ತೆಗೆದುಕೊಳ್ರಿ. ಎಲ್ಲಕ್ಕಾರ ಈ ನೋಟ್ಸ್ ಮಾಡ್ಕೊರಿ. ಈ PDF ಬೇಕಾದ್ರೆ ಟೆಲಿಗ್ರಾಮ್ಗೆ ಹೋಗಿ ಡೌನ್ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ನು. ಹಾಗೆ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಸಿಗ್ತೇನೆ. ಈಗ ಈ ಆನ್ಸರ್ಗಳನ್ನು ಪ್ರತಿಯೊಂದನ್ನು ನೀವು ನೋಡ್ಕೊರಿ. ಇಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದ್ರೆ 6 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕ. 6 ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿರ್ತಾವೆ, ಅವು ನೀವು ಬರೀಲೇಬೇಕು. ತದನಂತರ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಸರ್ಕಾರದ ಮುಂಗಡ ಪತ್ರ. ಇದು ವೆರಿ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅಂದ್ರೆ ಆ ಕ್ವಶನ್ ಇಲ್ಲಾರ್ದನ ಆ ಚಾಪ್ಟರ್ದಾಗ ಆ ಕ್ವಶನ್ ಇಲ್ಲಾರ್ದ ಮುಂದಿನ ಕ್ವಶನ್ ಹಾಕಕ್ಕೆ ಬರಂಗಿಲ್ಲ ರೀ. ಭಾಗ ಡಿ ಒಳಗೆ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ. ಈ ಸೀಮಾಂತ ತುಷ್ಟಿಗುಣದ ಬಗ್ಗೆ ಒಂದು ಕ್ಲಾಸ್ ಮಾಡ್ತಾರೆ. ಅವಾಗ ಹೇಳ್ತಾನೆ, ಎಲ್ಲ ಡೀಟೇಲ್ಸ್ ಹೇಳ್ತಾನೆ ರೀ. ಈಗನ TU ಮತ್ತು MUಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಿ ಬರೀರಿ. ಯಾಕಂದ್ರೆ ಅದ್ರ ಮೇಲೆ ನಿಂತಿದ್ದು ಇದೆ ಗ್ರಾಫ್ ಅಷ್ಟು ಎಂಡ್ ಅದ್ರ ಮೇಲೆ ನಿಂತಿದ್ರಿ. ಯುಟಿಲಿಟೀಸ್ ಅದರ TP ಮತ್ತು MP ಕಂಡು ಹಿಡಿಯುವುದು. ಪ್ರತಿಯೊಂದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಎಕನಾಮಿಕ್ಸ್ ಸ್ಕೋರ್ ಮಾಡೋದು ಈಜಿ ಬಾಡ್ರಿ. ಸರಳವಾದ ಕ್ವಶನ್ಗಳನ್ನು ಕೇಳ್ತಾನೆ, ಆದರೂ ಆನ್ಸರ್ಗಳನ್ನು ಟಫ್ ಆಗಿನ ಬರಲೇಬೇಕು. ಪ್ರತಿಯೊಂದಕ್ಕೂ ಆನ್ಸರ್ದವ್ರು ಇಲ್ಲಿ ಸರಿಯಾಗಿ ನೋಡ್ಕೊರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ನಾನು ಮತ್ತೆ ಸಿಗ್ತೀನಿ. ನೀವು ಯಾರಾದರೂ ಎಕ್ಸಾಮ್ ಸೆಕೆಂಡ್ PUC ಎಕ್ಸಾಮ್ ಇದ್ದು ಅಂದ್ರೆ ಕ್ವಶನ್ ಪೇಪರ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ, ಅಲ್ಲಿ ಹಾಕಿರಿ. ನಾವು ಅವ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ ತೆಗಿಯೋಕೆ ಅನುಕೂಲ ಆಗ್ತದೆ. ನಿಮಗೂ ಕೀ ಆನ್ಸರ್ನ ಹೇಳೋಕ್ಕೂ ನಮಗೂ ಅನುಕೂಲ ಆಗ್ತದೆ ರೀ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಅದ. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ತೊಗೊಂಡು ಹೋಗಿ ನೀವು ಅಲ್ಲಿ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿರಿ. ಥ್ಯಾಂಕ್ ಯು ಆಲ್. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ರೀ. ಹಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.